ಹೋಗ್ತಾರೆ. ಜಾಸ್ತಿ ನೀರನ್ನು ಹೊಡಬೇಕನ್ನ ಭಾರತೀಯದ ಶೂಸ್ ಏನಪ್ಪಾ ಅಂತಂದ್ರೆ ಬಹಳಷ್ಟು ಕಳಪೆ ಮಟ್ಟದ್ದಾಗಿರುತ್ತೆ. ಅವಾಗ ಮೇಜರ್ ಧ್ಯಾನ್ ಚಂದ್ರ ಅವ್ರು ವಿಚಾರ ಮಾಡ್ತಾರೆ, ನಾವು ಈ ಶೂಸ್ ಒಳಗಡೆ ಆಡಿದ್ರೆ ನಾವು ಜಾರ್ಕೊಂಡು ಬಿಡೋದು ಜಾಸ್ತಿ ಐತೆ ಅಂತ ಹೇಳಿ ಅಲ್ಲೇ ಆಟ ಆಡ್ತಾರೆ. ತಮ್ಮ ಎರಡು ಶೂಸ್ಗಳನ್ನ ಹುಚ್ಚಿ ಒಗಿತಾರೆ. ಎಲ್ಲರೂ ವಿಚಿತ್ರ ಆಗ್ತಾರೆ, ಯಾಕೆ ಹೋಗೋದ ಹುಚ್ಚಿದಾನೆ, ಶೂಸ್ ಬಿಟ್ಟು ಆಡ್ತಾ ಇದ್ದಾನೆ ಅಂತ ಹೇಳಿ. ಆದ್ರೂ ಕೂಡ ಮೇಜರ್ ಧ್ಯಾನ್ ಚಂದ್ರ ಆ ಒಂದು ಪಂದ್ಯದಲ್ಲಿ ನೀ ಏನ್ ಮಾಡ್ತೀವಿ ಸರ್, ನಾನು ಹಿಂಗ ಭಾರತೀಯ ಸೇನೆ ಒಳಗೆ ನಾನೊಬ್ಬ ಲ್ಯಾನ್ಸ್ ನಾಯಕನಾಗಿ ಅಂದ್ರೆ ಒಂದು ಸೈನಿಕನಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಅಂತ ಅವ ಅಂತ. ನೀನು ಇಷ್ಟೊಂದು ಗೋಲುಗಳನ್ನ ಬಾರಿಸಿ ಮತ್ತು ಹಾಗೂ ನೀ ಇಡೀ ವಿಶ್ವಕ್ಕೆ ಒಬ್ಬ ಮಾದರಿ ಆಗಿರ್ತಕ್ಕಂಥ ಒಬ್ಬ ಹಾಕಿ ಮಾಂತ್ರಿಕ ಅದಿ, ಈ ಕೇವಲ ಒಬ್ಬ ಸೈನಿಕನಾಗಿ ನಿಮ್ಮ ದೇಶದಲ್ಲಿ ಸೇವೆ ಸಲ್ಲಿಸ್ತಿಲ್ಲ, ನಿನ್ನ ನಾಚಿಕೆ ಆಗಲ್ಲ. ನೀನೇನ್ ಮಾಡುವ, ನಮ್ಮ ದೇಶಕ್ಕೆ ಬಾ, ನಮ್ಮ ತಂಡದೊಳಗೆ ಆಡ. ಅವಾಗ ನಾನು ನಿನಗೆ ಏನ್ ಮಾಡ್ತೀನಪ್ಪ ಅಂದ್ರೆ ಜರ್ಮನಿ ತಂಡದ ನಿನಗೆ ದೊಡ್ಡ ಸೈನಿಕ ಹುದ್ದೆಯನ್ನ ಕೊಡ್ತೀನಿ. ಆದ್ರೆ ಅವಾಗ ಮಾತಾಡ್ತಾನೆ ಮೇಜರ್ ಧ್ಯಾನ್ ಚಂದ್ರ ಏನಾದ್ರಪ್ಪ ಅಂದ್ರೆ, ನನಗ ಯಾವುದೇ ದೊಡ್ಡ ಹುದ್ದೆ ಬೇಡ, ಯಾವುದೇ ಹಣಕಾಸಿನ ನೆರವು ಬೇಡ, ನನಗೇನಪ್ಪ ನಮ್ಮ ದೇಶದ ನಡುವೆ ಅಂದ್ರೆ ನಮ್ಮ ದೇಶದ ನಡುವೆ ನಾನು ನಮ್ಮ ದೇಶದ ನಡುವೆ ಇರ್ತಕ್ಕಂಥ ಜನರ ಮಧ್ಯೆ ಆಡ್ತೀನಿ. ನಾನು ಯಾವತ್ತೂ ಭಾರತ ದೇಶಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳಿ ನಮ್ಮ ದೇಶಾಭಿಮಾನ ಅಂದ್ರೆ ನಮ್ಮ ದೇಶಕ್ಕೆ ಎಷ್ಟೊಂದು ಅಭಿಮಾನ ಇತ್ತು ನೋಡ್ರಿ ನೀವು. ಹಾಗಾಗಿ ಯಾವುದೇ ಹಣದ ಆಮಿಷ ಆಗಿ, ಯಾವುದೇ ಉನ್ನತವಾಗಿರ್ತಕ್ಕಂಥ ಹುದ್ದೆಯ ಆಮಿಷವಾಗಿ ಅವ ಪಡೆದುಕೊಂಡಿದ್ದಲ್ಲ. ನೀವುಗಳು ಕೂಡ ನಿಮ್ಮ ಜೀವನದಲ್ಲಿ ಒಬ್ಬ ಉತ್ತಮ ಕ್ರೀಡಾಪಟುಗಳು ಆಗಲಿ, ಹಾಗೂ ಈ ಮೇಜರ್ ಧ್ಯಾನ್ ಚಂದ್ರಂತೆ ನೀವು ಕೂಡ ಈ ಜಗತ್ತಿಗೆ ಬೆಳಗಲಿ ಅಂತಕ್ಕಂಥ ಒಂದೆರಡು ಮಾತನ್ನ ಹೇಳ್ತಾ ಇಲ್ಲಿವರೆಗೆ ನನ್ನ ಕರೆದು ಸನ್ಮಾನ ಮಾಡಿ